ನೀವು ಬದಲಾಗಲ್ಲ, ಬದಲಾಗೋಕ್ಕೆ ಯಾರೂ ಬಿಡಲ್ಲ. ನಿಮ್ಮ ಪವಿತ್ರವಾದ ಓಟನ್ನು ಅದರ ಬೆಲೆನೇ ಅರ್ಥ ಮಾಡಿಕೊಳ್ಳದೆ ಯಾರೋ ಕೊಡೋ 500 ರೂಪಾಯಿಗೆ ಮಾರಿಕೊಂಡು ಬಿಡ್ತೀರಿ. ಆ ಕೊಡೋ 500 ರೂಪಾಯಿದ ಬೆಲೆ ನಿಮಗಿನ್ನೂ ಹತ್ತನೇ ಆಗಿಲ್ಲ, ಹತ್ತಾಗೋಕೆ ಯಾರು ಬಿಟ್ಟಿಲ್ಲ ಅಂತ ನಿಮಗೆ ಬಂದೇ ಇಲ್ಲ. ಯಾರೋ ಅಧಿಕಾರ ದರ್ಪ ತೋರಿಸೋದಕ್ಕೆ 5 ವರ್ಷ ಅವರ ಮೇಲೆ ಅಧಿಕಾರ ಕೊಟ್ಟು ಕೈ ಕಟ್ಟಿ ಸುಮ್ಮನೆ ಕುಂತು ಬಿಡ್ತೀರಿ. ಆ 5 ವರ್ಷದ ಬೆಲೆ ನಿಮಗೆ ಗೊತ್ತೇ ಇಲ್ಲ. ಗೊತ್ತು ಮಾಡಲಿ, 5 ವರ್ಷಕ್ಕೆ 1825 ದಿನಗಳು ಮಾತ್ರ. ಅಂದರೆ ದಿನಕ್ಕೆ ಎಷ್ಟು ಬಿತ್ತು? ಕೇವಲ 27 ಪೈಸೆ. ಇದರ ಲಾಭ ಏನು? ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ನಿಮ್ಮ ಪವಿತ್ರವಾದ ಓಟು ನಿಮ್ಮ ಮನೆಯ ಮಗು ಇದ್ದಂತೆ. ಅಂತ ಮಗುನ ಮಾರ್ಕೊಳ್ತೀರಾ ಕೇವಲ 500 ರೂಪಾಯಿಗೆ? ಹುಚ್ಚ ಜನರು ನೀವು. ಅದನ್ನೆಲ್ಲ ಬಿಡ್ರಿ. ಗ್ರಾಮಾಭಿವೃದ್ಧಿ ಆಗುವಂತ ಪವಿತ್ರವಾದ ನಿಷ್ಠಾವಂತ ಯುವಕರನ್ನ ಆರಿಸಿ ತನ್ರಿ. ಗ್ರಾಮೀಣ ಅಭಿವೃದ್ಧಿ ಪಥ ಹಾರಿಸಿ. ಯಾರೋ ಕೊಡೋ ದರ್ಪದ ಮೇಲೆ ಅಧಿಕಾರದಲ್ಲಿ ನಿಲ್ಲಬೇಡಿ. ಯಾರೋ ಕೊಡೋ ಎಂಜಲ ಕಾಸಿಗೆ ನಿಲ್ತೀರಾ? ಅಂತ ದರ್ಪದಲ್ಲಿ ಬದುಕ್ತೀರಾ? ದರ್ಪ ಸಾಮ್ರಾಜ್ಯದ ಅಧಿಪತಿ ಆಗಬೇಕೆಂದು ಸರ್ಪಗಾವಿನ ಬೈರೇಗೌಡನ ಸರ್ವ ಬ್ಯಾಂಕ್ಗೆ MD ಆಗಿ ಕೆಲಸ ಮಾಡಬೇಕೆಂದರೆ ಸುಂದರಿ ಬೈರೇಗೌಡನ ತಂಗಿ ಶಕುಂತಳರ ಹತ್ರ ಅರಿಯಾಯಿತಲ್ಲ ನನ್ನ ಮನವೆಂಬ ಮರ್ಕಟ. ಶಕುಂತಲಾ, ಏನವಳ ಚೆಲುವಿನ ಚಿತ್ರಪಟ. ಯಾವ ಕಣ್ಣೋಟದಲ್ಲಿ ನೋಡಿದರೂ ನನ್ನ ಮನಸ್ಸಿಗೆ ಸರಿಸಾಟಿ ಇಲ್ಲ ಅವಳ ಮೈಮಾಟ. ಅವಳ ಓರೆಗಣ್ಣಿನ ಕುಡಿಹುಬ್ಬಿನ ಹಬ್ಬರಕ್ಕೆ ತಬ್ಬಿಬ್ಬ ಆಗಿ ಹೋಗಿದೆ ನನ್ನ ಮನ. ಅಂದು ಹುರಿಗಣ್ಣನ ವಿಶ್ವಾಮಿತ್ರನ ತಪೋಭಂಗ ಮಾಡಲು ಇಂದ್ರ ಸಭಾಂಗಣಕ್ಕೆ ಮೇಲಕ್ಕೆ ಬಂದು ಆ ವಿಶ್ವಾಮಿತ್ರನನ್ನು ಹೊರಿಸಿ ಗರ್ಭ ಧರಿಸಿ ಸರ್ವ ಋಷಿಗಳ ಆಶ್ರಯದಲ್ಲಿ ಆ ಶಕುಂತಲೆಯನ್ನು ಎತ್ತು ಆ ದುಷ್ಯಂತ ಶಕುಂತಲೆಯರ ಮಗ ಭರತನಿಂದ ಅಖಂಡ ಭಾರತ ಹೆಸರಾದಂತೆ ನೀನೀ ಚೆಲುವ ಪ್ರಶಾಂತನ ಕೈ ಹಿಡಿದು ಮುನ್ನಡೆದರೆ ಯುಗಕ್ಕೊಂದು ಹೊಸದಾಗಿ ಮುನ್ನಡೆ ಬರಿವೆ. ನೀನು ಒಲಿಸಿದ ಅರುಷದಲ್ಲಿ ಬೈರೇಗೌಡ, ಈ ಭರತ ಖಂಡಕ್ಕೆ ನಾನೇ ಖಂಡದಲ್ಲಿಂದ ಅನೇಕ ಪುಂಡರಿಗೆ ಎದುರಾಗಿ ನಿಂತಿರುವೆಲ್ಲ. ಆ ನಿನ್ನ ಪುಂಡತನಕ್ಕೆ ನಾನೇ ಸಿಡಿಗುಂಡಾಗಿ ಮೆಲ್ಲನ ನಿನ್ನ ಅಧಿಕಾರದ ಗದ್ದಿಗೆ ಹೇರಿ ಮುದ್ದಾಗಿ ಬೆಳೆದ ನಿನ್ನ ತಂಗಿಯ ಗಂಡನಾಗಿ ಕೊನೆಗೆ ನಿನ್ನ